6 ಮಂದಿ ನಕ್ಸಲರ ಶರಣಾಗತಿಯ ಸಂಶಯ ಮೂಡ್ತಾ ಇದೆ. ವಿಕ್ರಮ್ ಗೌಡ ಎನ್ಕೌಂಟರ್ ಮೇಲೂ ಕೂಡ ಡೌಟ್ ಇದೆ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವಿಕ್ರಮ್ ಗೌಡ ಎನ್ಕೌಂಟರ್ ಮೇಲೂ ಕೂಡ ಡೌಟ್ ಇದೆ. ಇದು ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಅವರ ಪ್ರತಿಕ್ರಿಯೆ. ಇದಕ್ಕೆ ಮುಂಚೆ ಕೂಡ ಚಿಕ್ಕಮಗಳೂರಲ್ಲಿ ನಾವೆಲ್ಲ ಕೆಲಸ ಮಾಡಿರುವಾಗ ನಕ್ಸಲ್ ಸರೆಂಡರ್ ಆಗಿದ್ರು. ಸರೆಂಡರ್ ಬಂದು ತುಂಬ ಒಂದು ದೊಡ್ಡ ಪ್ರಾಸೆಸ್. ಕರ್ನಾಟಕದಲ್ಲಿ ಮತ್ತು ಸ್ಟೇಟ್ ಕಂಪೇರ್ ಮಾಡುವಾಗ ಇಲ್ಲಿ ಒಂದು ನಕ್ಸಲ್ ಸರೆಂಡರ್ ಪಾಲಿಸಿ ಇದೆ, ಆ್ಯಕ್ಟಿವ್ ಆಗಿದೆ. ಬಟ್ ಅದು ಇನ್ ಬಿಟ್ವೀನಲ್ಲಿ ನಮ್ಮ ಸಿವಿಲ್ ಸೊಸೈಟಿ ಜನ ಇರ್ತಾರೆ, ತುಂಬ ನೆಗೋಸಿಯೇಷನ್ ಅವರಲ್ಲಿ ಮಾತಾಡಬೇಕು. ಆಮೇಲೆ ಅವ್ರಿಗೆ ಲೈಫ್ನಲ್ಲಿ ಏನು ಬೇಕು ಎಲ್ಲ ತಿಳ್ಕೊಂಡೇ ಬರ್ತಾರೆ. ಬ್ಯಾಂಕ್ ಲೋನ್ಸಲ್ಲಿ ಸಿಗ್ತಾ ಇದೆ, ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಅವ್ರಿಗೆ ಸಿಗ್ತದೆ. ಅದೆಲ್ಲ ಆದಮೇಲೆ ನಕ್ಸಲ್ ಅವರು ಸರೆಂಡರ್ ಆಗ್ತಾರೆ. ಸರೆಂಡರ್ ಆಗುವಾಗ ಕೆಲವು ಕಂಡೀಷನ್ಸ್ ಇದೆ, ಅವ್ರ ಮೇಲೆ ಏನು ಕೇಸ್ ಇದೆ ಅವರು ಫೇಸ್ ಮಾಡಲೇಬೇಕು, ಕೋರ್ಟ್ಗೆ ಹೋಗಬೇಕು. ಬಟ್ ಈ ಸರೆಂಡರ್ ಪ್ರಾಸೆಸ್ ಸ್ವಲ್ಪ ಡೌಟ್ ಬರ್ತಾ ಇದೆ ನೋಡುವಾಗ. ಕಾರಣ ಒಂದು ಮೈನ್ ನಕ್ಸಲ್ ತುಂಬ ವರ್ಷ ಜನ ಹುಡುಕ್ತಾ ಇದ್ದಾರೆ. ಇವನ್ ನಕ್ಸಲ್ ಎನ್ಕೌಂಟರ್ ಕೂಡ ಸ್ವಲ್ಪ ಡೌಟ್ ಈ ಇಶ್ಯೂದಲ್ಲಿ. ವಿಕ್ರಮ್ ಗೌಡ ಒಂದು ಮನೆಯಲ್ಲಿ ಬಂದಿದ್ದರು. ಆ ಮನೆಯಲ್ಲಿ ಪಕ್ಕದಲ್ಲಿ ಇರುವವರೆಲ್ಲ ಮೀಡಿಯಾದಲ್ಲಿ ಬೇರೆ ಬೇರೆ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಪೊಲೀಸರು ಮುಂಚೆ ಬಂದಿದ್ದರು, ಮನೆಯೆಲ್ಲ ಕ್ಲಿಯರ್ ಮಾಡಿ ಇಟ್ಟಿದ್ರು. ಆಮೇಲೆ ಸಡನ್ ಎನ್ಕೌಂಟರ್ ನ್ಯೂಸ್ ಬಂದಿತ್ತು. ಎನ್ಕೌಂಟರ್ ಆದ ತಕ್ಷಣ ನಕ್ಸಲ್ ಸರೆಂಡರ್ ಸರ್ಕಾರ ಹೇಳ್ತಾ ಇದ್ದಾರೆ. ಇದರಲ್ಲಿ ನಮ್ಮ ಪಕ್ಷದವರು ಸೀನಿಯರ್ ಲೀಡರ್ಸ್ ಎಲ್ಲರೂ ಕೂಡ ಹೇಳಿದ್ದಾರೆ, ಈ ನಕ್ಸಲ್ ಸರೆಂಡರ್ ಪ್ರಾಸೆಸ್ಸೇ ಸ್ವಲ್ಪ ಡೌಟ್ ಇದೆ. ಆಮೇಲೆ ಇದರಲ್ಲಿ ನೆಗೋಸಿಯೇಷನ್ ಏನು ಯಾರು ಮಾಡಿದ ಥರ ಕಾಣ್ತಾ ಇಲ್ಲ. ನಕ್ಸಲ್ ಗ್ರೂಪ್ ಒಳಗಡೆ ಇಂಟರ್ನಲ್ ಪಾಲಿಟಿಕ್ಸ್ ಅದು ಇದೆಯಾ, ಅದರಲ್ಲಿ ಕಾಂಗ್ರೆಸ್ ಅವರು ಯೂಸ್ ಮಾಡಿಕೊಂಡಿದ್ದಾರಾ, ಇಲ್ಲ ಓವರ್ ಗ್ರೌಂಡ್ ವರ್ಕರ್ಸ್, ನಕ್ಸಲ್ ಆಕ್ಟಿವಿಟಿ ಓವರ್ ಗ್ರೌಂಡ್ ವರ್ಕರ್ಸ್ ನಾವು ಹೇಳ್ತೀವಿ, ಅವರು ಸರ್ಕಾರಕ್ಕೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಇದೆಲ್ಲ ಕೂಡ ತುಂಬ ಡೌಟ್ ಇದೆ. ನಾನು ತಮ್ಮ ಥರ ಪೇಪರ್ದಲ್ಲಿ ನೋಡ್ತಾ ಇದ್ದೀನಿ, ಟಿ ವಿದಲ್ಲಿ ನೋಡ್ತಾ ಇದ್ದೀನಿ. ಬಟ್ ಒಂದು ಪೊಲೀಸ್ ಆಫೀಸರ್ ಆಗಿ ಇದಕ್ಕೆ ಮುಂಚೆ ಚಿಕ್ಕಮಗಳೂರಲ್ಲಿ ನಕ್ಸಲ್ ಸರೆಂಡರ್ ಪ್ರಾಸೆಸ್ನಲ್ಲಿ ನಾನು ಇನ್ವಾಲ್ವ್ ಆಗಿದ್ದ ಕಾರಣದಲ್ಲಿ ಇದು ಹೇಳ್ತೀನಿ. ಇದು ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡುವ ಒಂದು ವಿಷಯ ಇದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.